ನಂಗೆ ತಿರುಗಿಸ್ತಾ ಇಲ್ಲ ಹಂಗೆ. ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಇವತ್ತು ಮತ್ತು ನಾಳೆ. ದಿಸ್ ಈಸ್ ದಿ ಸ್ಯಾರಿ ಗೈಸ್. I love this saree. Always starting with my favorite foundation, Maybelline. Makeup fixer. Should I wear this? Same wine color alli. So Hi guys, welcome back to my channel. I am back with another video. So thumbnail already ನೋಡಿರ್ತೀರಾ. This is get ready with me. ಲಾಂಗ್ ವರ್ಷನ್ ವಿಡಿಯೋ ಆಗಿರತ್ತೆ. ಎಷ್ಟೋ ದಿನ ಆಗೋಯ್ತು ಗೆಟ್ ರೆಡಿ ವಿತ್ ಮೀ ಮಾಡಿ. ಸೊ ಫೈನಲಿ ಐ ಆಮ್ ಸಿಟ್ಟಿಂಗ್ ಟು ಡೂ ಅ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಸೊ ಒಕೇಶನ್ ಏನೂ ಇಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಮದುವೆ ಇವತ್ತು ಮತ್ತು ನಾಳೆ. ಆಲ್ರೆಡಿ ಟೈಮ್ 6 o'clock ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಬೇಗ ರೆಡಿ ಆಗಬೇಕು, ಹಿಂಗಿದ್ರು ವೀಡಿಯೋ ಮಾಡಬೇಕು. ಸೊ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಐ ಥಾಟ್ ಬೇಗ ಸ್ಟಾರ್ಟ್ ಮಾಡೋಣ, ಬಟ್ ಆಗೇ ಇಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಸೊ ಫೈನಲಿ ಐ ಆಮ್ ಸ್ಟಾರ್ಟಿಂಗ್ ನಾವು. ಇವಾಗ ಬೇಗ ರೆಡಿಯಾಗಿ ಅಲ್ಲಿ ಹೋಗೋಣ. ಓಕೆ, ಸೊ ಇವತ್ತು ನಾನು ಏನು ಹಾಕ್ಕೊತಿದ್ದೀನಿ ಗೊತ್ತಾ, ಆಮೇಲೆ ಹೇಳ್ತೀನಿ. ಫಸ್ಟ್ ಮೇಕಪ್ ಮಾಡಿಬಿಡೋಣ. ಸೊ ಮೇಕಪ್, ಇಫ್ ಯು ಗೈಸ್ ನೋ ಮೀ, ಯಾವಾಗಲೂ ನಂದು ಗೋ ಟು ಮೇಕಪ್ಪೇ. ನೋ ಮ್ಯಾಟರ್ ವಾಟ್, ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಏನೂ ಚೇಂಜಸ್ಸೇ ಇರಲ್ಲ ನಂದು ಮೇಕಪ್ ರೂಟೀನಲ್ಲಿ. ಐ ಲೈಕ್ ಮೈ ಮೇಕಪ್ ಟು ಬಿ ಲೈಕ್ ನೋ ಮೇಕಪ್ ಲುಕ್ ಎವ್ರಿ ಟೈಮ್. ಸೊ ಆಲ್ವೇಸ್ ಸ್ಟಾರ್ಟಿಂಗ್ ವಿತ್ ಮೈ ಫೇವ್ರೆಟ್ ಫೌಂಡೇಶನ್ Maybelline. ಸೊ ಆಲ್ವೇಸ್ 1 2 3 ಪಂಪ್ಸ್ ಅಷ್ಟೇ ನಾನು ತೊಗೊಳ್ಳೋದು. 3ನೂ ಇಲ್ಲ, ಆಲ್ವೇಸ್ 1 or 2 ಅಷ್ಟೇ. ಸ್ಕಿನ್ ಆಲ್ರೆಡಿ ಪ್ರೆಪ್ ಮಾಡ್ಕೊಂಡಿದ್ದೆ ನಾನು, ಮಾಯ್ಶ್ಚರೈಸರ್ ಎಲ್ಲ ಹಾಕಿ. ಸನ್ಸ್ಕ್ರೀನ್ ಎಲ್ಲ ಏನು ಹಾಕಿಲ್ಲ, ಅದೆಲ್ಲ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನೆಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಸೊ ಫೇಸ್ ವಾಶ್ ಮಾಡಿ ಡಬಲ್ ಕ್ಲೆನ್ಸಿಂಗ್ ಮಾಡಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಸೊ ಮುಂಚೆನೇ ಮಾಡಿದ್ರೆ ಸ್ಕಿನ್ ನೀಟಾಗಿ ಹೈಡ್ರೇಟಾಗಿ ಪ್ರೆಪ್ ಆಗಿದ್ರೆ ನಿಮ್ಮ ಫೌಂಡೇಶನು, ನೀವು ಯೂಶ್ವಲಿ ಹಾಕೋ ಮೇಕಪ್ ಎಲ್ಲ ಪ್ರಾಪರಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಏನು ಗೊತ್ತಾ, ಎಷ್ಟೊಂದು ಜನ ಪ್ರೈಮರ್ಸ್ ಯೂಸ್ ಮಾಡ್ತಾರೆ. ಓಪನ್ ಪೋಸ್ ಎಲ್ಲ ಇದ್ರೆ ಅದು ಬ್ಲರ್ ಔಟ್ ಮಾಡುತ್ತೆ. ಇನ್ನೂ ಈವನ್ ಆಗಿ ಫೌಂಡೇಶನ್ ಕಂಪ್ಲೀಟಾಗಿ ಒಳ್ಳೆ ಬಟರ್ ಫಿನಿಶಿಂಗ್ ಆ ಥರ ಬರುತ್ತೆ. ಬಟ್ ನನಗೆ ಪೋರ್ಸ್ ಪ್ರಾಬ್ಲಮ್ ಆ ಥರ ಎಲ್ಲ ಏನೂ ಇಲ್ಲ, ಟಚ್ ವುಡ್. ಸೊ ನಾನು ಅದಕ್ಕೆ ಪ್ರೈಮರಿ ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ಸ್ಕಿನ್ ಪ್ರೆಪ್ ಆಗಿದ ತಕ್ಷಣ ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ಫೌಂಡೇಶನ್ ಆಯಿತಾ. ಆಲ್ಸೋ ಏನು ಗೊತ್ತಾ, ನಾನು ಕ್ಯಾಮ್ರಾ ಮುಂದೆ ಕೂತಿದ್ದೀನಲ್ಲ, ಕ್ಯಾಮ್ರಾ ಮುಂದೆ ಕೂತಾಗ ಎಕ್ಸ್ಪೋಜರ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಏನು ಗೊತ್ತಾ, ಕಾಣಿಸೋದೇ ಇಲ್ಲ ಕರೆಕ್ಟಾಗಿ ಪ್ರಾಪರಾಗಿ. ಅದಕ್ಕೆ ಯಾವಾಗಲೂ ಮಿರರ್ ಇಟ್ಕೊಂಡು ಒಂದ್ಸರಿ ನೋಡ್ಬೇಕು. ಮದುವೆಗೆ ಬೇರೆ ಹೋಗ್ತಿದ್ದೀನಿ. ಸೊ ಅದಾದಮೇಲೆ ಬ್ಲಷ್. ಸೊ ನನ್ನ ಫೇವ್ರೆಟ್ ಬ್ಲಷ್ ಅದು ನಿಮಗೆ ಗೊತ್ತಿರತ್ತೆ. ಕ್ರೀಮ್ ಬ್ಲಷ್ ಯೂಸ್ ಮಾಡ್ತೀನಿ, ಸ್ವಿಸ್ ಬ್ಯೂಟಿದು. ಬಟ್ ಇವತ್ತು ಆ್ಯಕ್ಚುಲಿ ನಾನು ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಿಲ್ಲ, ಬಟ್ ರೆನಿಯದು ಕಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದ್ರದ್ದು ಏನು ಗೊತ್ತಾ ಕಾಮಿಡಿ ಸ್ಟೋರಿ, ಸರಿ ಮಾಡ್ತಿದ್ದೆ ಅಲ್ಲ, ಆ್ಯಕ್ಚುಲಿ ಹಿಂಗೆ ತೋರ್ಸೋಕೆ ಹೋದ್ರೇ ಬಿದ್ದೋಗುತ್ತೆ ಅದು. ತೊಗೊಂಡಿದ್ದು ಯೂಸ್ ಮಾಡಿ 1 2 3 ಟೈಮ್ಸ್ ಅಷ್ಟೇ ನಾನು ಯೂಸ್ ಮಾಡಿದ್ದು ಕರೆಕ್ಟಾಗಿ. ಕಲರ್ ಎಲ್ಲ ಆ ಪೌಡರ್ ಬ್ಲಷ್ ಥರ ಬರುತ್ತೆ, ಐ ಶ್ಯಾಡೋ ಥರನೂ ಯೂಸ್ ಮಾಡ್ಬೋದು, ಬ್ಲಷ್ ಥರನೂ ಯೂಸ್ ಮಾಡ್ಬೋದು. ಸಕ್ಕತ್ತಾಗಿತ್ತು ಯುನೋ. ಬಟ್ ಏನೋ ಕ್ಲೀನ್ ಮಾಡೋಕ್ಕೆ ಹೋಗಿ ಅಮ್ಮ ನಂದು ಕಾಸ್ಮೆಟಿಕ್ಸ್ ಬ್ಯಾಗ್ ಏನಿತ್ತಲ್ವ ಅದು ನನಗೆ ಡ್ರಾಪ್ ಮಾಡಿಬಿಟ್ಟಿದ್ರು. ಹಂಗೆ ಅದು ಆ ಪ್ಲೇಟ್ಸ್ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ, ಫುಲ್ ಕ್ರ್ಯಾಶ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಹಿಂಗಿದ್ರು ಆ ಶೇಡ್ಸ್ ಎಲ್ಲ ಯಾವ ಶೇಡ್ಸ್ ಯೂಸ್ ಮಾಡ್ತಿರ್ಲಿಲ್ಲ, ಅದೇ ಶೇಡ್ಸೇ ಹೋಗ್ಬಿಟ್ಟಿತ್ತು. ಸೊ ಹೆಂಗಿದ್ರು ನ್ಯೂ ಒನ್ ಅಲ್ವಾ, ಸೊ ಯೂಸ್ ಮಾಡ್ತಿದ್ದೀನಿ. ನ್ಯೂಡ್ ಮಾತ್ರ ನಾನು ತೊಗೊಂಡು ಯೂಸ್ ಮಾಡ್ತಿರೋದು. ಕಾಣಿಸೋದೆಲ್ಲ ಬೇಸಿಕ್ಲಿ ಬ್ಲರ್ ಔಟ್ ಮಾಡುತ್ತೆ. ಜಸ್ಟ್ ಲೈಕ್ ಅ ಪೀಚ್ ನ್ಯೂಡ್, ಬ್ರೌನ್ ನ್ಯೂಡ್, ಅದು ಎರಡೂ ಮಿಕ್ಸ್ ಮಾಡಿದ್ದೀನಿ ನಾನು. ಪ್ರಾಬಬ್ಲಿ ಏನು ಗೊತ್ತಾ, ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತಲ್ಲ, ಸೊ ನಾನು ಹಾಲಲ್ಲಿ ಶೂಟ್ ಮಾಡಿಲ್ಲ, ನನ್ನ ರೂಮಲ್ಲಿ ಶೂಟ್ ಮಾಡಿದೆ ನಾನು. ಸೊ ನಿಮಗೆ ಪ್ರಾಪರಾಗಿ ಏನೇನು ಮೇಕಪ್ ಹಾಕ್ತಿದ್ದೀನಲ್ಲ ಅಷ್ಟು ನೀಟಾಗಿ ಕಾಣಿಸ್ತೇ ಇರ್ಬೋದು. ಫೈನಲ್ ಲುಕ್ಕಲ್ಲಿ ಮೇ ಬಿ ಕಾಣಿಸ್ಬೋದು. ಐ ವಿಲ್ ಟ್ರೈ ಮೈ ಬೆಸ್ಟ್ ಆ ಥರ ಚೆನ್ನಾಗಿರೋ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೆ. ಇಲ್ಲಿ ಸ್ವಲ್ಪ ಲೈಟ್ ಎಕ್ಸ್ಪೋಜರ್ ಜಾಸ್ತಿ ಆಯಿತು ಅಂತ ಈಸ್ ವಾಟ್ ಐ ಫೀಲ್. ಮೇಕಪ್ ಎಲ್ಲ ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಾಯಿತಾ, ಐ ಶ್ಯಾಡೋ ಹಾಕ್ಕೊಂಡೆ. ಅದಾದಮೇಲೆ ನಾವು ಮಸ್ಕಾರನೂ ಅಷ್ಟೇ, ಇದು ಸೊ ಐ ಲ್ಯಾಶಸ್ ಕರ್ಲ್ ಮಾಡ್ತಿದ್ದೀನಿ ಫಸ್ಟು. ಇಟ್ ಈಸ್ ಆಲ್ಸೋ ಮ್ಯಾಂಡೇಟ್. ಎಲ್ಲ ಟೈಮು ಮಾಡಬೇಕಂತ ಅಲ್ಲ,
ಅಟ್ಲೀಸ್ಟ್ ಒಕೇಶನ್ ಅಲ್ವಾ, ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬೇಕಾದ್ರೆ ಇಟ್ ಈಸ್ ಮ್ಯಾಂಡೇಟ್. ಸೊ ಆವಾಗಲೇ ನೋಸ್ ಮೇಲೆ ಹಾಕೋದು ಮರ್ತಿದ್ದೆ. ಸೊ ಅಗೇನ್ ಮತ್ತೆ ಅದ್ರ ಮೇಲೆ ನೋಸಿಗೆ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಮಸ್ಕಾರ ಯೂಸ್ ಮಾಡ್ತಿರೋದು ಸ್ವಿಸ್ ಬ್ಯೂಟಿದು. ಇದು ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಗೊತ್ತಾ, ಲಿಟ್ರಲಿ ಎವ್ರಿಬಡಿ. ನಾನೊಂದು ಮೇಕಪ್ ರೂಟೀನ್ ವೀಡಿಯೋ ಮಾಡಿದ್ದೆ, ಅವಾಗ ನಾನು ತೋರಿಸಿದಾಗ ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ರಿ ಮಸ್ಕಾರನ. ನೀವೇನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ದಿಸ್ ಇಸ್ ಟೂ ಗುಡ್ ಯು ಗೈಸ್. ಒಂದೇ ಸ್ವೈಪ್ ನೋಡಿ, ಸಿ ಲೈಟ್ ಜಸ್ಟ್ ಯೂಸ್ ಮಾಡ್ತಿಲ್ಲ ನನ್ನ ಮೇಕಪ್ಪಿಗೆ, ಬಟ್ ಸೈಡಿಂದ ನಿಮಗೆ ಕಾಣಿಸುತ್ತೆ. ಒಂದೇ ಒಂದು ಸ್ವೈಪ್ ಮಾಡಿದ್ದು ಇಷ್ಟು ಒಂದು ಅಪ್ಲಿಕೇಶನಲ್ಲಿ ಅಷ್ಟು ಥಿಕ್ಕಾಗಿ ಬರುತ್ತೆ, ಚೆನ್ನಾಗೆ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ನಾನು ಯೂಶ್ವಲಿ ಕಾಜಲ್ ಐಲೈನರ್ ಎಲ್ಲ ಜಾಸ್ತಿ ಯೂಸೇ ಮಾಡಲ್ಲ. 90% ಆಫ್ ದಿ ಟೈಮ್ ಅಂತೂ ಯೂಸ್ ಮಾಡಲ್ಲ, ಓನ್ಲಿ 10% ಅಷ್ಟೇ ಅಂದ್ಕೊಳ್ಳಿ. ಓಕೆ, ಮಸ್ಕರ ಮುಗೀತಾ? ಇವಾಗ ನಾನು ಈ ಲಿಪ್ಸ್ಟಿಕ್ಕಿಗೆ ಎಷ್ಟು ಹುಡುಕ್ತಿದ್ದೆ ಗೊತ್ತಾ, ನಾನು ಆ್ಯಕ್ಚುಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದೆ, ಎಲ್ಲೋ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡೆ. ಬಟ್ ನನ್ನ ಮೇಕಪ್ ಬ್ಯಾಗ್ ಒಳಗಡೆನೇ ಇತ್ತು. ಅದು ಲ್ಯಾಕ್ಮಿದು ಚಾಕ್ಲೇಟ್ ಟೆಂಪ್ಟೇಷನ್, ಮೈ ಮೋಸ್ಟ್ ಫೇವ್ರೆಟ್ ಅದು. ಆ್ಯಂಡ್ ಆಲ್ಸೋ ಮೆಹಂದಿ ಲಾಸ್ಟ್ ನೈಟು ರಿಯಾ ಎಲ್ಲ ಏನು ಮಾಡಿದ್ದಾರೆ, ಅವರು ಈ ಬರುತ್ತಲ್ಲ ಸ್ಟಿಕ್ಕರ್ ಬರುತ್ತಲ್ಲ ಮೆಹಂದಿದು, ಅದನ್ನೇನೋ ಯೂಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಬಟ್ ದಿಸ್ ಈಸ್ ಮೈ ಸಿಗ್ನೇಚರ್ ಮೆಹಂದಿ ಯು ಗೈಸ್. ಎಲ್ಲ ಟೈಮ್ ನನಗಂತೂ ಮೆಹಂದಿ ಹಾಕೊಳ್ಳೋಕೆ ಬರಲ್ಲ. ಸೊ ಇದೇ ಸಿಗ್ನೇಚರ್ ನಂದು ಮತ್ತು ನಮ್ಮ ಅಮ್ಮದು. ಯೂಶ್ವಲಿ ಇದೇ ಡಿಸೈನ್ ಹಾಕ್ಕೊತೀವಿ. ಸೊ ನೆನೆ ನೈಟ್ ಕೂಡ ಅದೇ ಅಪ್ಲೈ ಮಾಡಿದೆ. ಇವಾಗ ಕನ್ಸೀಲರ್. ನಾನು ಕನ್ಸೀಲರ್ ಯೂಶ್ವಲಿ ಯೂಸ್ ಮಾಡಲ್ಲ, ಇದು ಮೆಬಿಲಿಂದು ಕನ್ಸೀಲರ್ ಇದು. ಬಟ್ ಸಿನ್ಸ್ ಇಟ್ಸ್ ರಿಸೆಪ್ಷನ್, ಸ್ವಲ್ಪ ಲೈಟಾಗಿ ಅಂಡರ್ ಐನ ಕವರ್ ಮಾಡೋದು ಇಟ್ ಈಸ್ ಎಸೆನ್ಷಿಯಲ್. ಬಟ್ ಕನ್ಸೀಲರ್ನ ಸಕ್ಕದಾಗಿ ಬ್ಲೆಂಡ್ ಮಾಡಬೇಕು. ಐ ಮೀನ್ ಪ್ರಾಪರಾಗಿ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಮಾತ್ರ ಈವನಾಗೆ ಫಿನಿಶಿಂಗ್ ಬರುತ್ತೆ. ಓಕೆ, ಸೊ ಅದಕ್ಕೆ ನಾನು ಮಿರರ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಕಾಣಿಸಲ್ಲ ಕ್ಯಾಮ್ರಲ್ಲಿ ಜಾಸ್ತಿ ಕರೆಕ್ಟಾಗಿ ನೋಡ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲನೂ ಯೂಸ್ ಮಾಡಾಯಿತು, ಅದನ್ನು ಬ್ಲೆಂಡ್ ಮಾಡಾಯಿತು. ಇವಾಗ ನಾನು ಸ್ಪಾಂಜ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ವಾಟರಲ್ಲಿ ವೆಟ್ ಮಾಡಿದ್ದೀನಿ. ಇವಾಗ ಏನೇ ಎಕ್ಸ್ಟ್ರಾಸ್ ಇತ್ತು ಹಂಗೆ ಡ್ಯಾಬ್ ಮಾಡ್ತೀನಿ. ಫೌಂಡೇಶನ್ ಹಾಕಿದ್ದೆ, ಕನ್ಸೀಲರ್ ಹಾಕಿದ್ದೆಲ್ಲ, ಸಿ ಪ್ರಾಪರಾಗಿ ಸ್ಕಿನ್ ಲೈಕೆ ಬಂತು ಕಂಪ್ಲೀಟಾಗಿ. ನಂಗೆ ಕೇಕಿನೂ ಇಷ್ಟ ಇಲ್ಲ, ಒನ್ ಲೇಯರ್ ಮೇಕಪ್ಪು ಇಷ್ಟ ಇಲ್ಲ, ಜಸ್ಟ್ ಲೈಕ್ ಸ್ಕಿನ್ ಲೈಕ್ ಇರಬೇಕು, ದ್ಯಾಟ್ಸ್ ಇಟ್. ಆ್ಯಂಡ್ ಐಸಿಗೆ ಹಾಕಿದೆ ಅಲ್ಲ ಐ ಶ್ಯಾಡೋ, ಅದೇ ಸೇಮ್ ಶೇಡ್ ತೊಗೊಂಡು ಆ್ಯಸ್ ಚೀಕ್ ಟಿಂಟ್ ಯೂಸ್ ಮಾಡ್ತಿದ್ದೀನಿ. ಚೀಕ್ ಬ್ಲಷ್ ಥರ ಲೈಟಾಗೆ, ನಾಟ್ ಟು ಮಚ್. ಅಗೇನ್ ಬಿಕಾಸ್ ಇದರಲ್ಲಿ ಕಾಣಿಸಲ್ಲ ಅಲ್ಲ, ಸುಮ್ಮನೆ ಹಂಗೆ ಹಾಕ್ಕೊಂಡೆ. ಆ್ಯಂಡ್ ಆಲ್ಸೋ ಮಿರರಲ್ಲಿ ನೋಡಿಕೊಂಡೆ, ಆಮೇಲೆ ಕಾಮಿಡಿ ಪೀಸ್ ಥರ ಕಾಣಿಸ್ಬಾರ್ದಲ್ಲ, ರಿಸೆಪ್ಷನ್ ಬೇರೆ. ಸೊ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ ಮಿರರ್ ನೋಡಿಕೊಂಡು. ಅದಾಯಿತು. ದೆನ್ ಅಷ್ಟೇ, ಆಲ್ಮೋಸ್ಟ್ ಮೇಕಪ್ ಪಾರ್ಟಲ್ಲಿ ಇನ್ನೇನೂ ಇಲ್ಲ, ಎಲ್ಲನೂ ಕಂಪ್ಲೀಟಾಗಿ ಮುಗ್ದಿದೆ. ಇವಾಗ ಏನಿಲ್ಲ, ಲಿಪ್ಸ್ಟಿಕ್, ಬಿದ್ದಿ, ಬ್ಯಾಂಗಲ್ಸ್ ಅಷ್ಟೇ ರಿಮೈನಿಂಗ್. ಆ್ಯಂಡ್ ಸ್ಯಾರಿ ಡ್ರಿಪ್ಪಿಂಗ್ ಅಂತೂ ನನಗೆ ಕಂಪ್ಲೀಟಾಗಿ ಬರೋಲ್ಲ, ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಸೊ ನಮ್ಮ ಅಮ್ಮನೇ ಮಾಡಬೇಕು. ಆ್ಯಂಡ್ ಕಾಜಲ್, ಇದನ್ನ ನಾನು ತೊಗೊಂಡು 1 ವೀಕ್ ಆಗಿಲ್ಲ, ಆರ್ಡರ್ ಮಾಡಿದ್ದೆ ಅಷ್ಟೇ. ಬಿಕಾಸ್ ನಾನು ಟ್ರೆಡಿಷ್ನಲ್ ಔಟ್ಫಿಟ್ಟಿಗೆ ಅಷ್ಟೇ ಹಾಕೋದು, ಅದರಲ್ಲೂ 80% ಆಫ್ ದಿ ಟೈಮ್ ನಾನು ಹಾಕೋದೇ ಇಲ್ಲ. ಅದು ಮುರಿದೇ ಹೋಗಿದೆ, ಅದು ನಾನು ಚೆಕ್ ಮಾಡಿದ್ನೋ ಮಾಡಿಲ್ವೋ, ಪ್ಯಾಕ್ ಆಗಿರತ್ತಲ್ಲ, ನಾನು ನೋಡೇ ಇಲ್ಲ. ಸಿ ಐ ಜಸ್ಟ್ ಗಾಟ್ ಸ್ಕ್ಯಾಮ್ಡ್. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನೈಕಾಲ್, ನಾನು ಅದನ್ನು ಯೂಸೇ ಮಾಡಿಲ್ಲ. ಇವಾಗ ಐ ಹ್ಯಾವ್ ಟು ಥ್ರೋ ಇಟ್. ಸೊ ನಾನು ರಿಯಂಗೆ ತೊಗೊಂಬರಕ್ಕೆ ಹೇಳಿದೆ ಕಾಜಲ್ನ, ಅಲ್ಲಿ ಹೋಗಿ ಹಾಕ್ಕೊತೀನಿ. ಸೊ ಸ್ಯಾರಿ ಅಂದಮೇಲೆ ಕಾಜಲ್ ಇರಲೇಬೇಕಲ್ಲ, ವಿಚ್ ಇಸ್ ವೆರಿ ಮ್ಯಾಂಡೇಟ್. ಸೊ ರಿಯಂಗೆ ಹೇಳಿದ್ದೀನಿ ತರಕ್ಕೆ. ಇವಾಗ ಏನಂದರೆ ಲಾಸ್ಟು ಐಬ್ರೋ ಅಂತೂ ಶೇಪ್ ಮಾಡೋದು ವೆರಿ ವೆರಿ ಎಸೆನ್ಷಿಯಲ್. ನಂದು ಆಲ್ರೆಡಿ ತಿಕ್ಕಿದೆ ಐಬ್ರೋಸು, ನಾನೇನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬಟ್ ಜಸ್ಟ್ ಗ್ಯಾಪ್ನ ಫಿಲ್ ಮಾಡಿ ಐಬ್ರೋ ಗ್ರೂಮಿಂಗ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದೇನಿದೆ ಅಲ್ಲ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಐ ಜಸ್ಟ್ ಗಾಟ್ ಇಟ್ ಫ್ರಮ್ ಅ ಲೋಕಲ್ ಬ್ಯಾಂಗಲ್ ಸ್ಟೋರ್. ನಂಗೆ ಮೆಬಿಲಿನ್ ಸ್ವಿಸ್ ಬ್ಯೂಟಿ ಯಾವುದೂ ಜಸ್ಟಿಸ್ ಮಾಡಲಿಲ್ಲ, ಅಷ್ಟು ಚೆನ್ನಾಗಿದೆ ಅದು. ಸೊ ಇದನ್ನು ಸ್ವಿಸ್ ಬ್ಯೂಟಿದು ಸ್ಪೂಲಿ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಐಬ್ರೋ ಪೆನ್ಸಿಲ್ ಕೂಡ ಇದೆ, ಬಟ್ ಅದು ಬ್ರೌನ್ ಕಲರ್, ಪಿಗ್ಮೆಂಟೇಷನ್ ಇಲ್ಲ, ಸಿಕ್ಕಾಪಟ್ಟೆ ಡ್ರೈ ಆಗಿಬಿಡುತ್ತೆ ಬೇಗ. ಸೊ ಐ ಜಸ್ಟ್ ಯೂಸ್ ದಿ ಸ್ಪೂಲಿ, ಅದರಲ್ಲಿ ಸಖತ್ತಾಗಿದೆ. ಸೊ ಇವಾಗ ಏನಂದರೆ, ಐಬ್ರೋ ಯಾವಾಗಲೂ ಮಾಡ್ಕೊಬೇಕಾರೆ ಪೆನ್ಸಿಲ್ ಕೂಡ ಇಂಪಾರ್ಟೆಂಟ್. ಐಬ್ರೋ ಪೆನ್ಸಿಲ್ ಯಾವ ಥರ ಇದೆ, ಆ್ಯಂಡ್ ಆಲ್ಸೋ ಹಿಂಗೆ ಇಟ್ಕೊತೀರಾ ಅಂತ, ಲೈಕ್ ಜಸ್ಟ್ ಟೈಟಾಗಿ ಇಟ್ಕೊಬಾರ್ದು, ಸ್ಮೂತಾಗಿ ಇಟ್ಕೊಬೇಕು, ಸ್ಮೂತಾಗಿ ಗ್ಲೈಡ್ ಮಾಡ್ಕೊಬೇಕು. ಸೊ ದಟ್ ಡಾರ್ಕಾಗಿ ಬರೋಲ್ಲ. ಡಾರ್ಕಾಗಿ ಬಂದರೆ ನಿಮ್ಮ ಫೇಸಲ್ಲಿ ಅದೇ ಹೈಲೈಟಾಗಿ ಕಾಣಿಸ್ಬಿಡುತ್ತೆ, ದಟ್ ನೀವು ಆರ್ಟಿಫಿಷಿಯಲಾಗಿ ಕಾಣಿಸ್ಬಿಡುತ್ತೆ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಮಾಡಬೇಕು. ನಾನು ನೋಡಿ ಎಷ್ಟು ಟಿಪ್ಪಲ್ಲಿ ಇಟ್ಕೊಂಡಿದ್ದೀನಿ, ಐ ಮೀನ್ ಟಿಪ್ಪಲ್ಲಿ ಇಟ್ಕೊಂಡಿದ್ದೀನಿ ಮಿಡಲಲ್ಲಿ ಮಾಡೋಕ್ಕೆ, ಆ್ಯಂಡ್ ವೆರಿ ಲೂಸಾಗಿ ಇಟ್ಕೊಂಡು ಗ್ಲೈಡ್ ಮಾಡಬೇಕು. ಸೊ ನಾನು ಅದನ್ನು ಮಾಡಿ, ಇದು ಹಿಂಗಿದೆ ಗೊತ್ತಾ. ಆ್ಯಂಡ್ ಆಲ್ಸೋ ಪೆನ್ಸಿಲ್ ಏನಾದ್ರು ಸ್ವಲ್ಪ ಆಚೆ ಬಂದ್ರೂ ಒಂದೇ ಒಂದು ಸ್ವೈಪಲ್ಲಿ ಹೋಗ್ಬಿಡುತ್ತೆ, ಅಷ್ಟು ಈಸಿಯಾಗೆ ಬ್ಲೆಂಡ್ ಆಗುತ್ತೆ ಗೊತ್ತಾ. ಸಖತ್ತಾಗಿದೆ ಅದು, ಲೋಕಲ್ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಡಿದ್ದು ನಾನು. ಸೊ ದಟ್ ಈಸ್ ಒನ್. ಅಪ್ಲೈ ಮಾಡಿದ ತಕ್ಷಣ ಡೋಂಟ್ ಫರ್ಗೆಟ್ ಟು ಬ್ರಷ್ ಇಟ್.
ಬ್ರಷ್ ಮಾಡಲೇಬೇಕು. ಎಕ್ಸಸ್ ಏನೇ ಇದ್ರೂ ಆಚೆ ಬರುತ್ತೆ. ಆ್ಯಂಡ್ ಪ್ರಾಪರಾಗಿ ಕೂಮ್ ಮಾಡಿದ್ರೆ ಐಬ್ರೋ ಪ್ರಾಪರಾಗಿ ಸೆಟ್ ಮಾಡಬೇಕು. ನಿಮ್ಮದು ಐಬ್ರೋ ಶೇಪ್ ಏನಿದೆ ಅಕಾರ್ಡಿಂಗ್ಲಿ ಆ ಥರ ಪ್ರಾಪರಾಗಿ ಬ್ರಷ್ ಮಾಡಿ. ಸೊ ಇದು ಮುಗಿಯುತ್ತಾ? ಎಷ್ಟು ದಿನ ಆದಮೇಲೆ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಅದೇಂತಕ್ಕೆ ವಾಯ್ಸ್ ಓವರ್ ಕೊಟ್ಟೆ ಅಂದರೆ, ನಾನು ಜಾಸ್ತಿ ವೀಡಿಯೋಲ್ಲಿ ಮಾತಾಡೇ ಇಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು. ಸೊ ದ್ಯಾಟ್ ನಿಮಗೆ ಬೋರಿಂಗ್ ಆಗಿರಬಾರ್ದಲ್ಲ, ದ್ಯಾಟ್ಸ್ ವೈ. ಸೊ ದಟ್ ಈಸ್ ಡನ್. ಆ್ಯಂಡ್ ಗೈಸ್, ದಿಸ್ ಇಸ್ ಮೈ ಸ್ಯಾರಿ. ಈ ಸ್ಯಾರಿ ನನಗೆ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್. ದಿಸ್ ಇಸ್ ಜಾರ್ಜೆಟ್ ಬನಾರಸಿ ಸ್ಯಾರಿ. ಇದೇನಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯನ್ ಮದುವೆಲಿ ನಾನು ತೊಗೊಂಡಿದ್ದು, ಅದಕ್ಕೋಸ್ಕರ ಅಂತಲೇ ತೊಗೊಂಡಿದ್ದು. ಅದು ಬಿಟ್ಟರೆ ಇವಾಗಲೇ ಆಗ್ತಿರೋದು ದ ಸೆಕೆಂಡ್ ಟೈಮ್. ಸೊ ಲೆಟ್ ಮೀ ವೇರ್ ಇಟ್. ಅವ್ರ ಹತ್ರ ಕಂಪ್ಲೀಟಾಗಿ ನಮ್ಮ ಅಮ್ಮ ಬಂದು ಡ್ರೇಪ್ ಮಾಡಿದ್ರು. ಇದು ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಒಂಥರ, ಐ ನೋ ದಿಸ್ ಇಸ್ ಲೈಕ್ ವೆರಿ ಥಿನ್ ಮೆಟೀರಿಯಲ್, ಆರಾಮಾಗಿ ಡ್ರೇಪ್ ಮಾಡ್ಬೋದು ಅಂತ. ಬಟ್ ನೋ, ಅದು ಪ್ಲೀಟಿಂಗ್ ಮಾಡಿಕೊಂಡು ಸಿಂಗಲಾಗಿ ನಾನು ಸಿಂಗಲ್ ಹಾಕೊತೀನಿ ಅಂದೆ. ಬಟ್ ಅವರಿಲ್ಲ, ಪ್ಲೀಟ್ ಮಾಡೇ ಹಾಕೋ ಅಂತ ಅಂದರು. ಅದು ಬರ್ತಾನೆ ಇರಲಿಲ್ಲ. ಬಾರ್ಡರ್ ಸಿಕ್ಕಾಪಟ್ಟೆ ಸ್ಟಿಫ್ ಆ್ಯಂಡ್ ಬಿಗ್ ಬಾರ್ಡರ್ ಇರೋದ್ರಿಂದ ಕಷ್ಟ ಆಯಿತು ಹಾಕೋಕ್ಕೆ. ಬಟ್ ಸ್ಟಿಲ್ ದಿಸ್ ಈಸ್ ಹೌ ಐ ಲುಕ್. ಸೊ ಬ್ಯಾಂಗಲ್ ಇದು ವೆಲ್ವೆಟ್ ಬ್ಯಾಂಗಲ್ ಇದು. ನನಗೆ ಈ ಸ್ಯಾರಿಗೆ ಮೇನ್ ಲುಕ್ ಅದೇ ಗೊತ್ತಾ, ವೆಲ್ವೆಟ್ ಬ್ಯಾಂಗಲ್ಸ್ ಆರ್ ಗ್ಲಾಸ್ ಬ್ಯಾಂಗಲ್ಸ್ ಈ ಕಲರಲ್ಲಿ, ವೈನ್ ಕಲರಲ್ಲೇ ಸೇಮ್ ಕಲರಲ್ಲಿ ನಾನು ತೊಗೊಂಡಿದ್ದೀನಿ. ಇವಾಗ ಚೈನ್ ಮೋಸ್ಟ್ ನಂಗೆ ಯಾವಾಗಲೂ ಇದೆ, ಯಾವುದಕ್ಕೆ ಯಾವ್ದು ಮ್ಯಾಚ್ ಮಾಡ್ಕೊಳ್ಳೋದು ಅಂತ. ಎವ್ರಿ ಟೈಮ್ ಐ ಗೆಟ್ ಕನ್ಫ್ಯೂಸ್ಡ್, ಬಟ್ ಐ ಸ್ಟಿಲ್ ಎಂಡ್ ಅಪ್ ವೇರಿಂಗ್ ಅ ಗುಡ್ ಸೆಟ್ ಎವ್ರಿ ಟೈಮ್. ಕನ್ಫ್ಯೂಸ್ ಆಗಿರ್ತೀನಿ, ಬಟ್ ಲಾಸ್ಟಲ್ಲಿ ಚೆನ್ನಾಗಿರೋದೇ ಹಾಕ್ಕೊಂಡಿರ್ತೀನಿ. ಸೊ ಈ ಜುಮ್ಕಿ ಇದೊಂದು ನನ್ನ ಫೇವ್ರೇಟ್. ಇದು ಅಷ್ಟೇ ಪ್ರೀವಿಯಸ್ಲಿ ಡಿಸೆಂಬರ್ ಮಂತಲ್ಲಿ ಮದುವೆ ಇತ್ತಲ್ಲ, ಆ ಟೈಮಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಇದಕ್ಕೂ ಸಿಕ್ಕಾಪಟ್ಟೆ ಜನ ಕೇಳಿದ್ರಿ, ಇನ್ಸ್ಟಾಲಿ ಕೂಡ ಯೂಟ್ಯೂಬಲ್ಲಿ ಕೂಡ. ಸೊ ಲಿಂಕ್ ಬೇಕಂದರೆ ಕೇಳಿ ಹಾಕಿರ್ತೀನಿ. ಓಕೆ, ಸೊ ಜುಮ್ಕಿ ಹಾಕ್ಕೊತಿದ್ದೀನಿ. ನಾನು ಈ ಟೈಮ್ ಏನು ಗೊತ್ತಾ ಪ್ಲ್ಯಾನ್ ಮಾಡಿರೋದು, ಯೂಶ್ವಲಿ ನಾನು ನನ್ನ ನೆಕ್ಕಿಗೆ ಯಾವತ್ತೂ ಏನೂ ಹಾಕೋಕ್ಕೆ ಇಷ್ಟನೇ ಪಡಲ್ಲ. ಬಟ್ ಗೋಲ್ಡ್ ಚೈನ್ ರಿಮೂವ್ ಮಾಡಿ ಬೇರೆ ಏನಾದ್ರು ಸಿಂಪಲ್ ಆಗಿರೋದು ಹಾಕೋಣ ಅಂತ. ಯೂಶ್ವಲಿ ಜುಮ್ಕಿ ವೇರ್ ಮಾಡಿದ್ರೆ ನಾನು ನೆಕ್ಕಿಗೆ ಏನೂ ಹಾಕಲ್ಲ. ಬಟ್ ಮಮ್ಮ ಶಿ ಇನ್ಸಿಸ್ಟೆಡ್ ಮೀ, ಏನಾದ್ರು ಹಾಕೋ, ಫುಲ್ ಖಾಲಿ ಖಾಲಿ ಕಾಣಿಸುತ್ತೆ ಅಂತ. ಸ್ಟಿಕ್ಕರಲ್ಲೂ ಅಷ್ಟೇ, ಸ್ಟೋನ್ ಸ್ಟಿಕ್ಕರ್ ಆ್ಯಂಡ್ ಬ್ಲ್ಯಾಕ್ ಸ್ಟಿಕ್ಕರ್. ನಾನು ಬ್ಲ್ಯಾಕೇ ಸೆಲೆಕ್ಟ್ ಮಾಡಿದೆ, ನನಗೆ ಇದೇ ಇಷ್ಟ ಆಯಿತು. ಯೂಶ್ವಲಿ ನಾನು ಸ್ಟೋನ್ ಸ್ಟಿಕ್ಕರೇ ಹಾಕೊತೀನಿ. ಬಟ್ ಏನು ಗೊತ್ತಾ, ಆ ಲೈಟ್ ರಿಫ್ಲೆಕ್ಷನ್ಗೆ ನಾವು ಬಿಂದಿ ಹಾಕಿದ್ದೀವಿ ಅಂತಲೇ ಕಾಣಿಸಲ್ಲ. ಸೊ ದ್ಯಾಟ್ ಈಸ್ ವೈ. ಇನ್ವಿಸಿಬಲ್ ಚೈನ ಫಸ್ಟ್ ಒನ್ ನೋಡಿದ್ರಲ್ಲ, ಅದೇನಷ್ಟು ಸೆಟ್ ಆಗೋಲ್ಲ. ಇದು ಸೆಟ್ ಆಯಿತು. ಇದು ಸಿಂಪಲ್ ಆಗಿದೆ. ಇದು ಆಲ್ರೆಡಿ 1-2 ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಸೆಟ್ ಆಗ್ತಿದೆ ಇದು ಸಿಂಪಲ್ಲಾಗೆ, ಬಿಕಾಸ್ ಜುಮ್ಕಿನೇ ಆಲ್ರೆಡಿ ಹೆವಿ ಇದೆಯಲ್ಲ. ಸೊ ಐ ಜಸ್ಟ್ ವೆಂಟ್ ವಿತ್ ಅ ಸಿಂಪಲ್ ಇನ್ವಿಸಿಬಲ್ ಚೈನ್. ಸೊ ಲಾಸ್ಟಲ್ಲಿ ರಿಮೈನಿಂಗ್ ವಾಸ್ ಮೈ ಮೇಕಪ್, ಸಾರಿ ಲಿಪ್ಸ್ಟಿಕ್. ಅವಾಗಲೇ ತೋರಿಸ್ದೆ ಅಲ್ಲ, ಲ್ಯಾಕ್ಮಿದು ಚಾಕ್ಲೇಟ್ ಟೆಂಪ್ಟೇಷನ್, ಅದನ್ನೇ ವೇರ್ ಮಾಡಿದೆ. ದಟ್ ಈಸ್ ಪರ್ಫೆಕ್ಟ್ ಆ್ಯಂಡ್ ಆ್ಯಪ್ಟ್ ಲಿಪ್ ಶೇಡ್. ಅದು ಈ ಥರ ಟ್ರೆಡಿಷ್ನಲ್ ಲುಕ್ಕಿಗಲ್ಲ. ಸೊ ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಡ್ರೇಪಿಂಗ್ ಮತ್ತು ಪ್ಲೀಟಿಂಗಿಗೆ ಎಷ್ಟು ಟೈಮ್ ತೊಗೊಂಡಿದ್ದೀವಿ ಗೊತ್ತಾ. ಸೊ ಫೈನಲಿ ಹೆಂಗೋ ಆಯಿತು. ಇವಾಗ ಲಾಸ್ಟಲ್ಲಿ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ, ವಿಚ್ ಈಸ್ ಎಸೆನ್ಷಿಯಲ್, ಈಸ್ ವಾಟ್ ಐ ಫೀಲ್. ಎಲ್ಲ ಟೈಮಲ್ಲೂ ನಾನು ವೇರ್ ಮಾಡಲ್ಲ. ಸೀಸನ್ ಆ್ಯಂಡ್ ಆಲ್ಸೋ ಒಕೇಶನ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್. ಇದು ಸ್ವಲ್ಪ ಗ್ಲೋಯಿಂಗ್ ಆ್ಯಂಡ್ ಶೈನಿಂಗ್ ಬರುತ್ತೆ. ಫೇಸಲ್ಲಿ ಆಲ್ರೆಡಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ಲ ನಿಮಗೆ. ಸೊ ಡನ್, ಎವ್ರಿಥಿಂಗ್ ಈಸ್ ಡನ್. ಸಾಕಾಯ್ತು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಟ್ಟು ಕಂಟಿನ್ಯೂಸ್ ಆಗಿ. ಸೊ ಇವಾಗ ಹೊರಡೋದು ಏನಿಲ್ಲ, ಒಂದು 10-15 ಮಿನಿಟ್ಸ್ ತೊಗೊಳತ್ತೆ. ಸೊ ರಿಯಾನ್ ಮತ್ತು ನಾನು ಒಟ್ಟಿಗೆ ಹೋಗ್ತಿದ್ದೀವಿ. ವಿದ್ಯಾ ವಿಲ್ ಜಾಯ್ನ್ ಅಸ್. ಸೊ ಅಲ್ಲಿಗೆ ಹೋದ್ಮೇಲೆ ದಿಸ್ ಈಸ್ ದಿ ಪಿಕ್ ದಟ್ ವಿ ಗಾಟ್. ಎಲ್ಲ ಕ್ಲಾಸ್ಮೇಟ್ಸ್ ಅವರೆಲ್ಲ ನಮ್ಮದು. ಹೋಗಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ವಿ 3 ಆಫ್ ದೆಮ್ ಆ್ಯಸ್ ಯೂಶ್ವಲ್. ನಾವೇ 3 ಜನ ಯಾವಾಗಲೂ ಇರೋದು, ಫೋಟೋ ತೊಗೊಳ್ಳೋದು ಅಲ್ಲ. ಅದಾಗಿದ ತಕ್ಷಣ ಊಟಕ್ಕೆ ಹೋದ್ವಿ. ನಮ್ಮ ಕ್ಲಾಸ್ ಬಾಯ್ಸ್ ಮತ್ತು ನಾವು ಎಲ್ಲ ಒಟ್ಟಿಗೆ ಸೇರಿ, ಆಲ್ಮೋಸ್ಟ್ ನಮ್ಮದೇ ಲಾಸ್ಟ್ ಬ್ಯಾಚ್ ಅಂತ ಅನಿಸುತ್ತೆ, 9:40-10 ಟೈಮಲ್ಲಿ ಡಿನ್ನರ್ ಮಾಡಿದ್ದು. ಸೊ ಐ ಥಿಂಕ್ ದಟ್ ಈಸ್ ಇಟ್. ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ವಿ ಜಸ್ಟ್ ಎಂಡೆಡ್ ಆರ್ ಡೇ.